ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಕಳೆದ ಕೆಲ ಸಮಯದ ಹಿಂದೆ ಅತ್ಯಾಚಾರ ಪ್ರಕರಣದಿಂದಾಗಿ ಸದ್ದು ಮಾಡಿದ್ದಂಥ, ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದಾಗಿ ಸದ್ದು ಮಾಡಿದ್ದಂಥ ಮುರುಘಾ ಮಠದಲ್ಲಿ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಕಳ್ತನ ಆಗಿದ್ಯಂತೆ. ಮುರುಘಾ ಮಠದಲ್ಲಿ ಬೆಳ್ಳಿಯ ಮೂರ್ತಿ ಕಳ್ತನ ಆಗಿದ್ಯಂತೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ಮೂರ್ತಿ ಮುರುಘಾ ಮಠದಲ್ಲಿ ಕಳ್ಳತನ ಆಗಿದೆ. ವಿಪರ್ಯಾಸ ಏನು ಅಂದ್ರೆ, ದರ್ಬಾರ್ ಹಾಲ್ನಲ್ಲೇ ಇದ್ದಂಥ ಬೆಳ್ಳಿ ಮೂರ್ತಿ ಕಳ್ತನ ಆಗಿದ್ಯಾವಾಗ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಕದ್ದವರು ಹೊರಗಿನವರ, ಒಳಗಿನವರ, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ. ಮುರುಘಾ ಮಠದಲ್ಲಿದ್ದಂಥ ಬೆಳ್ಳಿಯ ಮೂರ್ತಿಯನ್ನ ಕಳ್ತನ ಮಾಡಲಾಗಿದೆ. ದರ್ಬಾರ್ ಹಾಲ್ನಲ್ಲಿ ಇಟ್ಟಿದ್ದಂಥ 22 ಕೆಜಿಯ ಬೆಳ್ಳಿಯ ಪ್ರತಿಮೆ ಕಳ್ತನ ಆಗಿದೆ. ಮುರುಘಾ ಶ್ರೀಗಳ 21 ಇಂಚಿನ ಬೆಳ್ಳಿಯ ಮೂರ್ತಿ ಇದು. 25 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ಮೂರ್ತಿ. ಮಠದ ಭಕ್ತರು ಶಿವಮೂರ್ತಿ ಶ್ರೀಗಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದಂಥ ಮೂರ್ತಿ, ಅದನ್ನ ದರ್ಬಾರ್ ಹಾಲ್ನಲ್ಲಿ ಇಡಲಾಗಿತ್ತು. ಕಳೆದ ಜುಲೈ 4ನೇ ತಾರೀಕು ಮೂರ್ತಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಜುಲೈ 4ನೇ ತಾರೀಕು ಮೂರ್ತಿ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಮಠದಲ್ಲಿರುವಂತಹ ಶಿಷ್ಯ ಬಸವದೇವರು ಎಂಬಾತ ಮಠದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇರುವಂತಹ ಬಸವಪ್ರಭು ಶ್ರೀಗಳಿಗೆ ತಿಳಿಸ್ತಾನೆ. ಆ ಬಸವಪ್ರಭು ಶ್ರೀಗಳು ಬಸವಕುಮಾರ ಸ್ವಾಮೀಜಿ, ಮಠದ ಕಮಿಟಿಯಲ್ಲಿರುವಂತಹ ಸ್ವಾಮೀಜಿ ಬಸವಕುಮಾರ ಸ್ವಾಮೀಜಿ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ಅದಾದ ನಂತರ ಬಸವಕುಮಾರ ಸ್ವಾಮೀಜಿ ಜುಲೈ 11ನೇ ತಾರೀಕು ಮಠದಲ್ಲಿ ಇದ್ದಂಥ ಬೆಳ್ಳಿಯ ಮೂರ್ತಿ ಕಳ್ಳತನ ಆಗಿದೆ ಅನ್ನೋ ಬಗ್ಗೆ ದೂರನ್ನ ದಾಖಲು ಮಾಡ್ತಾರೆ. ಕಳ್ಳತನವಾದಂಥ ಶಿವಕುಮಾರ ಶ್ರೀಗಳ ಆ ಬೆಳ್ಳಿಯ ಪ್ರತಿಮೆಯನ್ನ ಗಮನಿಸ್ತಾ ಇದ್ದೀರಿ. ದರ್ಬಾರ್ ಹಾಲ್ನಲ್ಲಿ ಅದನ್ನ ಇಡಲಾಗಿತ್ತು. ಬೆಳ್ಳಿ ಮೂರ್ತಿ ಕಳ್ಳತನವಾಗಿದ್ದನ್ನ ಗಮನಿಸಿದ್ದು ಬಸವದೇವರು, ಮಠದಲ್ಲಿದ್ದಂಥ ಶಿಷ್ಯ. ಬಳಿಕ ಈ ವಿಷಯವನ್ನ ಬಸವಪ್ರಭು ಸ್ವಾಮೀಜಿಗಳಿಗೆ ತಿಳಿಸಲಾಗುತ್ತೆ. ಈ ಹಿಂದೆ ಶಿವಕುಮಾರ ಶ್ರೀಗಳು ಬಸವಪ್ರಭು ಸ್ವಾಮೀಜಿಯನ್ನ ಮುರುಘಾ ಮಠದ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಅವರಿಗೆ ತಿಳಿಸಲಾಗುತ್ತೆ. ಆ ಬಸವಪ್ರಭು ಸ್ವಾಮೀಜಿಗಳು ಮಠದ ಕಮಿಟಿ, ಸರ್ಕಾರ ನೇಮಕ ಮಾಡಿರುವಂತಹ ಕಮಿಟಿ ಇದೆಯಲ್ಲ, ಕೋರ್ಟ್ ಆದೇಶದಂತೆ ನೇಮಕವಾಗಿರುವಂತಹ ಕಮಿಟಿ, ಆ ಕಮಿಟಿಯಲ್ಲಿರುವ ಸದಸ್ಯರು ಬಸವಕುಮಾರ ಸ್ವಾಮೀಜಿ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ಆ ಬಸವಕುಮಾರ ಸ್ವಾಮೀಜಿ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲು ಮಾಡ್ತಾರೆ. ಎಫ್ಐಆರ್ ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಜುಲೈ 4ನೇ ತಾರೀಕು ಬೆಳಕಿಗೆ ಬಂದಿತ್ತು. ಈ ಒಂದು ಮೂರ್ತಿ ಕಾಣಿಸ್ತಾ ಇಲ್ಲ ಅನ್ನೋದು 4ನೇ ತಾರೀಕು ಗೊತ್ತಾಗುತ್ತೆ. ಮುರುಘಾ ಮಠದ ದರ್ಬಾರ್ ಹಾಲ್ನಲ್ಲೇ ಇದನ್ನ ಇಡಲಾಗಿತ್ತು. ಎಲ್ಲೋ ಒಳಭಾಗದಲ್ಲಿ ಲಾಕರ್ನಲ್ಲೋ ಕೋಣೆಯಲ್ಲೋ ಅಲ್ಲ, ಜನ ಓಡಾಡುವಂತಹ ದರ್ಬಾರ್ ಹಾಲ್. ಆ ದರ್ಬಾರ್ ಹಾಲ್ನಲ್ಲಿ ಗಾಜಿನ ಬಾಕ್ಸ್ನ ಒಳಗಡೆ ಲಾಕ್ ಮಾಡಿ ಇಟ್ಟಿದ್ದಂಥ ಮೂರ್ತಿ ಇದು. ಮಠದ ಕೆಲಸಗಾರರಿಗೆ ಬಿಟ್ಟು ಯಾರಿಗೂ ಕೂಡ ಈ ಗಾಜಿನ ಬಾಕ್ಸ್ ಇದೆಯಲ್ಲ, ಅದರ ಕೀ ಸಿಗೋಕ್ ಸಾಧ್ಯ ಇಲ್ಲ. ಬಟ್ ಪಕ್ಕಾ ಪ್ರೀ ಪ್ಲಾನ್ ಮಾಡಿಯೇ ಕಳ್ಳತನ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಕಳ್ಳತನಕ್ಕೂ ಮೊದಲೇ ಮುರುಘಾ ಮಠದ ಸಿಸಿಟಿವಿಗಳು ಆಫ್ ಆಗಿತ್ತು. ಯಾವಾಗ ಸಿಸಿಟಿವಿ ಆಫ್ ಆಗಿತ್ತು, ಯಾವತ್ತಿನಿಂದ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಜೂನ್ 26ನೇ ತಾರೀಕಿನಿಂದಾನೇ ಮುರುಘಾ ಮಠದ ಸಿಸಿಟಿವಿಗಳು ಆಫ್ ಆಗಿವೆ. ಅದರಲ್ಲೂ ದರ್ಬಾರ್ ಹಾಲ್ನಲ್ಲಿದ್ದಂತಹ ಸಿಸಿಟಿವಿ ಆಫ್ ಆಗಿದೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಸಿಸಿಟಿವಿಯನ್ನ ಆಫ್ ಮಾಡಿ ಅದಾದ ನಂತರ ಕಳ್ಳತನವನ್ನ ಮಾಡಿದ್ರ? ಹಾಗೆ ಮಾಡಿದ್ರೆ ಯಾರು ಮಾಡಿದ್ರು? ಮೂರ್ತಿಯನ್ನ ಎಗರಿಸೋಕೆ, ಗ್ಲಾಸ್ ಬಾಕ್ಸ್ ನಲ್ಲಿದ್ದಂತಹ ಮೂರ್ತಿಯನ್ನ ಎಗರಿಸೋಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿತ್ತು. ಹೇಗೆ ಅಂದ್ರೆ, ಹಾಲ್ನಲ್ಲಿ ಗ್ಲಾಸ್ ಬಾಕ್ಸ್ ನ ಕೀನ ಕತ್ತರಿಸಿ ಬೆಳ್ಳಿ ಮೂರ್ತಿಯನ್ನ ತೆಗೆದುಕೊಂಡು ಕದಿಮರು ಎಸ್ಕೇಪ್ ಆಗಿದ್ದಾರೆ. ಆ ಬಳಿಕ ಯಾವುದೂ ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬಾಕ್ಸ್ಗೆ ಮತ್ತೊಂದು ಲಾಕ್ ಅಳವಡಿಕೆ ಮಾಡಿದ್ದಾರೆ. ಯಾವಾಗ ಹಳೆ ಕೀ ತಂದು ಓಪನ್ ಮಾಡೋಕೆ ಟ್ರೈ ಮಾಡಿದ್ರು, ಆಗ ಹೊಸ ಕೀ ಹಾಕಿರೋದು ಪತ್ತೆಯಾಗಿದೆ. ಗ್ಲಾಸ್ ಬಾಕ್ಸ್ ನ ತಳಭಾಗದಲ್ಲಿ ಕಳ್ಳರ ಫಿಂಗರ್ ಪ್ರಿಂಟ್ಸ್ ಕೂಡ ಪತ್ತೆಯಾಗಿದೆ. ಕಳ್ಳರ ಕೈಚಳಕಕ್ಕೆ ಸದ್ಯ ಚಿತ್ರದುರ್ಗ ಪೊಲೀಸರೇ ದಂಗಾಗಿದ್ದಾರೆ. ಕಳ್ಳರ ಪತ್ತೆಗೆ ವಿವಿಧ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಬೆಳ್ಳಿಯ ಮೂರ್ತಿ ಕಳ್ಳತನವಾದ ಬಗ್ಗೆ ಪೊಲೀಸರು ಅಲರ್ಟ್ ಆಗಿದ್ದು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. 3 ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಮಠದಲ್ಲಿ ಕೆಲಸ ಮಾಡುವವರೇ ಕಳ್ಳತನ ಮಾಡಿರುವಂತಹ ಶಂಕೆ ಸದ್ಯಕ್ಕೆ ಬಲವಾಗಿ ಕಾಡ್ತಾ ಇರೋದು. ಹಾಲ್ಗೆ ಕೆಲಸಗಾರರು ಬಿಟ್ರೆ ಬೇರೆಯವರಿಗೆ ನೋ ಎಂಟ್ರಿ. ದರ್ಬಾರ್ ಹಾಲ್ಗೆ ಹೊರಗಿನವರು ಮಠಕ್ಕೆ ಬಂದು ಹೋಗಿರೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ.
ಇನ್ನು ಸಿಸಿಟಿವಿ ಆಫ್ ಮಾಡಿ ಕಳ್ತನ ಮಾಡಿರುವುದಕ್ಕೆ ಈ ಅನುಮಾನ ಹೆಚ್ಚಾಗ್ತಾ ಇರೋದು ಮಠದ ಕೆಲಸಗಾರರ ಮೇಲೆ. ಹಾಗಾಗಿ ಮಠದ ಕೆಲಸಗಾರರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು. ಬಟ್ ಅನುಮಾನಗಳು ಮಾತ್ರ ಹತ್ತಾರಿದ್ದಾವೆ. ಹಾಗಾದ್ರೆ ಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅನುಮಾನಗಳು ಏನು? ಮೊದಲ ಅನುಮಾನ, ಹೊಸದಾಗಿ ಮಠದ ದರ್ಬಾರ್ ಹಾಲ್ಗೆ ಯಾರಾದ್ರೂ ಬಂದಿದ್ರಾ? ಇದು ಪ್ರಮುಖವಾಗಿ ಮೂಡ್ತಾ ಇರುವಂತಹ ಅನುಮಾನ. ನೀವೇನ್ ಮೂರ್ತಿಯನ್ನ ಗಮನಿಸ್ತಾ ಇದ್ದೀರಿ, ಬೆಳ್ಳಿಯ ಮೂರ್ತಿ, ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಮೂರ್ತಿ ಇದು. ಇದೇ ಮೂರ್ತಿಯನ್ನ ಕಳ್ಳರು ಕದ್ಕೊಂಡು ಹೋಗಿರೋದು. ಗಾಜಿನ ಗ್ಲಾಸ್ನ ಒಳಭಾಗದಿಂದ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಬಟ್ ಕಳ್ತನ ಆಗಿದ್ದು ಯಾವಾಗ ಅನ್ನೋದ್ರ ನಿಖರ ಡೇಟ್ ಯಾರಿಗೂ ಕೂಡ ಗೊತ್ತಿಲ್ಲ. 4ನೇ ತಾರೀಕು, ಜುಲೈ 4ನೇ ತಾರೀಕು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಣಿಸೋದಿಲ್ಲ, ಹಾಗಾಗಿ ಬೆಳಕಿಗೆ ಬಂದಿದೆ. ಹಾಗಾಗಿ ಯಾರಾದ್ರೂ ದರ್ಬಾರ್ ಹಾಲ್ಗೆ ಹೊರಗಿನವರು ಎಂಟ್ರಿ ಆಗಿದ್ರ? ಇದೊಂದು ಅನುಮಾನ ಇದೆ. ಮತ್ತೊಂದು ಅನುಮಾನ ಏನು ಅಂದ್ರೆ, ಹೊರಗಿನವರು ಮಠಕ್ಕೆ ಬಂದಿದ್ರೆ ಸಿಸಿಟಿವಿ ಆಫ್ ಆಗಿದ್ದು ಹೇಗೆ? ಜೂನ್ 26ನೇ ತಾರೀಕಿಗೆ ಸಿಸಿಟಿವಿ ಆಫ್ ಆಗಿದೆ. ಜೂನ್ 26ನೇ ತಾರೀಕಿಗೆ ಸಿಸಿಟಿವಿ ಆಫ್ ಮಾಡಿದಂತಹ ನಂತರದಲ್ಲಿ ಕಳ್ತನ ಆಗಿದೆ ಅಂತಂದ್ರೆ ಹೊರಗಿನವರಿಂದ ಇದು ಸಾಧ್ಯನಾ? ಒಳಗಿದ್ದವರೇ ಯಾರಾದ್ರೂ ಮಾಡ್ಬೇಕಲ್ವಾ? ಮಠದ ಸಿಸಿಟಿವಿ ಆಫ್ ಮಾಡಿ ಕಳ್ತನಕ್ಕೆ ಪ್ಲಾನ್ ಮಾಡಿದ್ಯಾರು? ಮಠದ ಕೆಲಸಗಾರರಲ್ಲೇ ಯಾರಾದ್ರೂ ಒಬ್ರು ಇಂಥ ಕೆಲಸವನ್ನ ಮಾಡಿರಬಹುದಾ? ಅಥವಾ ಮಠದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲವೂ ಅನ್ನೋದನ್ನ ಅಬ್ಸರ್ವ್ ಮಾಡಿ ಯಾರಾದ್ರೂ ಹೊರಗಿನವರು ಬಂದು ಈ ಕೆಲಸವನ್ನ ಮಾಡಿರಬಹುದಾ? ಮತ್ತೊಂದು ಪ್ರಮುಖವಾದಂತಹ ಅನುಮಾನ ಅಂದ್ರೆ, ಮಠದ ಅಭಿವೃದ್ಧಿಯನ್ನ ಸಹಿಸದೆ ಅಪಪ್ರಚಾರಕ್ಕೆ ಕಳ್ಳತನವನ್ನ ಮಾಡಿದ್ರ? ಈ ಕೇಸೆಲ್ಲ ಏನಾಯ್ತು, ಲೈಂಗಿಕ ದೌರ್ಜನ್ಯದ ಕೇಸೆಲ್ಲ ಏನಾಯ್ತು, ಅದಾದ ನಂತರ ಮಠಕ್ಕೆ ಒಂದು ಕಮಿಟಿಯನ್ನ ನೇಮಕ ಮಾಡಲಾಗಿದೆ. ಆ ಕಮಿಟಿ ಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತವಾಗಿದೆ. ಆ ಅಭಿವೃದ್ಧಿಯನ್ನ ಸಹಿಸದೆ ಯಾರಾದ್ರೂ ಅಪಪ್ರಚಾರಕ್ಕಾಗಿ ಕಳ್ತನ ಮಾಡಿದ್ರ? ಇಂಥದ್ದೊಂದು ಅನುಮಾನ ಕೂಡ ಇದೆ. ಮಠದ ಕಮಿಟಿಯಲ್ಲಿರುವಂತಹ ಬಸವಕುಮಾರ ಸ್ವಾಮೀಜಿ ಅವರ ಹೆಸರಿಗೆ ಮಸಿ ಬಳಿಯುವಂತಹ ತಂತ್ರನ ಈ ರೀತಿಯಾಗಿಯೂ ಕೂಡ ಚಿತ್ರದುರ್ಗದಲ್ಲಿ ಚರ್ಚೆಯಾಗ್ತಾ ಇದೆ. ನೂತನ ಕಮಿಟಿಯ ಕಾರ್ಯವನ್ನ ಸಹಿಸದವರು ಈ ರೀತಿ ಕಳ್ಳತನಕ್ಕೆ ಇಳಿದ್ರ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಮುರುಘಾ ಮಠದಲ್ಲಿ ಇದ್ದಂಥ ಮುರುಘಾ ಶ್ರೀಗಳ 21 ಇಂಚಿನ 25 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ಮೂರ್ತಿ ಕಳ್ತನ ಆಗಿರೋದು 10 ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಕದ್ದವರು ಯಾರು ಹಾಗಾದ್ರೆ? ಮಠದಲ್ಲಿ ಇದ್ದಂತಹ ಸಿಬ್ಬಂದಿ, ಮಠದ ಕೆಲಸಗಾರರು ಪ್ಲಾನ್ ಅನ್ನ ಮಾಡಿ ಎಲ್ಲ ಸೆಟ್ ಮಾಡಿ ಆ ನಂತರದಲ್ಲಿ ಕಳ್ಳತನ ಮಾಡಿದ್ರ? ಅಥವಾ ಮಠದಲ್ಲಿರುವಂತಹ ಆಗು ಹೋಗುಗಳು ಯಾವ ರೀತಿ ಕಾರ್ಯಾಚರಣೆಯಾಗುತ್ತೆ, ಎಲ್ಲೆಲ್ಲಿ ಸಿಸಿಟಿವಿ ಇದೆ, ಎಲ್ಲ ಆಫ್ ಮಾಡಬೇಕು, ಅದೆಲ್ಲವನ್ನ ಅಬ್ಸರ್ವ್ ಮಾಡಿದ್ದವ್ರು ಯಾರಾದ್ರೂ, ಸೂಕ್ಷ್ಮವಾಗಿ ಗಮನಿಸಿದ್ದವರು ಯಾರಾದ್ರೂ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರ? ಅಥವಾ ಈ ರೀತಿ ಕಳ್ಳತನ ಆಗಿರೋದ್ರ ಹಿಂದೆ ಮಠಕ್ಕೆ ಮಸಿ ಬಳಿಯುವಂಥ ಅಥವಾ ಮಠದ ಕಮಿಟಿಗೆ ಮಸಿ ಬಳಿಯುವಂಥ ಏನಾದ್ರೂ ದುರುದ್ದೇಶಗಳೇನಾದ್ರೂ ಇದೆಯಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿವಿಧ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಅನುಮಾನಗಳು ಹತ್ತಾರಿದೆ. ಕದ್ದಂತಹ ಕಳ್ಳರು ಒಳಗಡೆನೇ ಇದ್ದಾರಾ, ಹೊರಗಡೆನೇ ಇದ್ದಾರಾ, ಉದ್ದೇಶ ಏನಾಗಿತ್ತು ಅನ್ನುವಂಥ ಅನುಮಾನ. ಎಲ್ಲಕ್ಕಿಂತ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಕಮಿಟಿಯ ಮೇಲೆ ಏನಾದ್ರೂ ಕೆಂಗಣ್ಣಿದ್ದವರು ಇಂಥದ್ದೊಂದು ಕೃತ್ಯ ಮಾಡಿದ್ರಾ ಅಂತ ಹೇಳಿ. ಈ ಕಮಿಟಿ ಮೇಲೆ ಕೆಂಗಣ್ಣು ಯಾಕೆ? ಕಮಿಟಿ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಉದ್ದೇಶ ಇದ್ದವರು ಇಂಥದ್ದೊಂದು ಕೆಲಸ ಮಾಡಿರಬಹುದು ಅನ್ನುವಂಥ ಅನುಮಾನ ಸದ್ಯ ಕೋಟೆ ನಾಡಿನಲ್ಲಿ ಮೂಡಿರೋದು ಯಾವ ಕಾರಣಕ್ಕಾಗಿ? ಸಂದೇಶ್, ವಿದ್ಯಶ್ರೀ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಈ ಒಂದು ಕಳ್ಳತನ ಏನಿದೆ ಅಥವಾ ಪುತ್ತಲಿ ನಾಪತ್ತೆ ಏನಿದೆ, ಅದರ ಒಂದು ಮೋಡಸ್ ಅಪರಂಡಿ, ಅಂದ್ರೆ ಅದನ್ನ
ಕಳ್ಳತನ ಮಾಡಿರುವಂತಹ ಒಂದು MO ಏನಿದೆ ಆ MOನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅಲ್ಲಿ ಓಡಾಡುವಂಥವರು ಅಥವಾ ಮಠದ ಒಳಗಿರುವಂಥವ್ರೆ ಅಂದ್ರೆ ಹೊರಗಿನ ಕಳ್ಳರಿಗಿಂತ ಒಳಗಿನ ಕಳ್ಳರೆ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಅನುಮಾನ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿದೆ. ಬಿಕಾಸ್ ಆ ಒಂದು ಕೀಯನ್ನ ಡ್ಯೂಪ್ಲಿಕೇಟ್ ಕೀ ಮಾಡಿಸಿರುವಂತದ್ದಾಗಿರ್ಬೋದು ಅಥವಾ ಅದನ್ನ ಕದ್ದಿರುವಂತಹ ರೀತಿ ಆಗಿರ್ಬೋದು, ಜೊತೆಗೆ CCTVಯನ್ನು ಆಫ್ ಮಾಡಿರುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಳಗಿನವರೇ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಪೊಲೀಸರಿಗೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಜೊತೆಗೆ ಇದರ ಜೊತೆಯಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಭಕ್ತರ ವಲಯದಲ್ಲಾಗಿರ್ಬೋದು, ಜೊತೆಗೆ ಪೊಲೀಸರಲ್ಲಾಗಿರ್ಬೋದು ಒಂದು ಅನುಮಾನ ಸಾಕಷ್ಟು ಕಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಈಗ ನೂತನವಾಗಿ ಏನು ಕಮಿಟಿ ಈಗಾಗಲೇ ಏನು ರಚನೆ ಆಗಿದೆ ಆ ಕಮಿಟಿಯಲ್ಲಿ ಈಗ ನಿವೃತ್ತ IAS ಅಧಿಕಾರಿ ಶಿವಯೋಗಿ ಕಳ್ಸದ್ದವರಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿ ಸದಸ್ಯರುಗಳಾಗಿ ಬಸವಕುಮಾರ ಸ್ವಾಮೀಜಿ ಇದ್ದಾರೆ, ಜೊತೆಗೆ ಮತ್ತಿಬ್ಬರಿದ್ದಾರೆ. ಅಂದ್ರೆ 4 ಜನರ ಕಮಿಟಿ ಏನು ಈಗಾಗಲೇ ರಚನೆ ಆಗಿದೆ ಆ ಕಮಿಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಯಾವಾಗ ಕಮಿಟಿ ರಚನೆಯಾಗಿ ಅವರು ಕಾರ್ಯವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅವತ್ತಿನಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 6 ಕೋಟಿಯಷ್ಟು ಸಾಲವನ್ನ ಮರುಪಾವತಿ ಮಾಡಿದ್ದಾರೆ. ಜೊತೆಗೆ ಮಠದ ಬೇರೆ ಬೇರೆ ಆಸ್ತಿಗಳೇನಿದ್ದಾವೆ ಆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಅತಿಕ್ರಮಣ ಮಾಡದಂತೆ, ಜೊತೆಗೆ ಆದಾಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಠಕ್ಕೆ ಏನೆಲ್ಲ ಆದಾಯ ಬರ್ತಿತ್ತು ಆ ಆದಾಯ ಕಂಪ್ಲೀಟ್ ಆಗಿ ಮಠದ ಖಾತೆಗೆ ಬರುವಂತೆ ನೋಡ್ಕೊಳ್ತಾ ಇದ್ರು. ಜೊತೆಗೆ ಪಾರದರ್ಶಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒತ್ತು ನೀಡುವಂತ ಕೆಲಸವನ್ನ ಆ ಒಂದು ಕಮಿಟಿ ಕೂಡ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಹಿಂದೆ ಇದ್ದಂತ ಹೆಸರನ್ನ ರಿಕವರಿ ಮಾಡ್ಕೋಬೇಕು, ಜೊತೆಗೆ ಆಡಳಿತ ವರ್ಗ, ಜೊತೆಗೆ ಮಠಕ್ಕೆ ಸಂಬಂಧಪಟ್ಟಂತ ವಿದ್ಯಾಸಂಸ್ಥೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಸ್ತಿಗಳಿದೆ ಯಾವೆಲ್ಲ ಕಡೆಗಳಿದೆ ಅದನ್ನ ಮತ್ತೆ ವಾಪಸ್ ಪುನರುತ್ಥಾನ ಮಾಡೋದಕ್ಕೆ, ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಆ ಒಂದು ಅತಿಕ್ರಮಣ ಮಾಡ್ಕೊಂಡಿರುವಂತಹ ಒಂದು ಪ್ರದೇಶಗಳು ಅಥವಾ ಆಸ್ತಿಗಳೇನಿದೆ ಅವೆಲ್ಲವನ್ನೂ ಕೂಡ ಮತ್ತೆ ವಾಪಸ್ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿರುವಂತದ್ದು ಈಗಾಗಲೇ ಏನು ವಿದ್ಯಾಸಂಸ್ಥೆಯಲ್ಲಿರುವಂತಹ ಸಾಕಷ್ಟು ಜನ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರಿಗೆ ಹೆಲ್ತ್ ಕಾರ್ಡ್ಗಳನ್ನ ಇಶ್ಯೂ ಮಾಡುವಂತದ್ದು. ಈ ರೀತಿಯಲ್ಲಿ ಪಾರದರ್ಶಕ ಆಡಳಿತ ಜೊತೆಗೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಲೂಪೋಲ್ಗಳು ಏನಾಗಿದ್ವು ಅಂದ್ರೆ ಮಠದ ಆದಾಯ ಬೇರೆ ಬೇರೆ ಖಾತೆಗಳಿಗೆ ಏನು ಹೋಗ್ತಾ ಇದ್ವು ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ನೂತನ ಕಮಿಟಿ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಎಲ್ಲೋ ಒಂದು ಕಡೆ ಇದನ್ನ ಸಹಿಸದ ಮತ್ತೊಂದು ಗ್ಯಾಂಗ್ನವರು ಅಥವಾ ಮತ್ತೊಂದು ಗುಂಪಿನವರು ಏನಿದ್ರು ಅವರು ಈ ರೀತಿ ಕೃತ್ಯವನ್ನು ಮಾಡಿದ್ರ ಅಂದ್ರೆ ಈ ಒಂದು ನೂತನ ಕಮಿಟಿಗೆ ಕೆಟ್ಟ ಹೆಸರು ತರುವಂತಹ ನಿಟ್ಟಿನಲ್ಲಿ ಈ ರೀತಿಯ ಕೃತ್ಯವನ್ನ ಮಾಡಿದ್ರ ಈ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈಗಿರುವಂತಹ ನೂತನ ಕಮಿಟಿ ಏನು ಆ ಒಂದು ಕಮಿಟಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋಕೆ ಈ ಒಂದು ಷಡ್ಯಂತ್ರವನ್ನ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಪ್ರಕರಣಗಳು ಈಗಾಗಲೇ ಮಠದಲ್ಲಿ ನಡೆದಿದ್ದು, ಆದ್ರೆ ಅವು ಪೊಲೀಸ್ ಠಾಣೆ ಮೆಟ್ಟಿಲೇರಿರಲಿಲ್ಲ. ಅಂದ್ರೆ ಸಣ್ಣ ಪುಟ್ಟ ಕಳ್ಳತನ ಪ್ರಕರಣಗಳು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ 3 ಉದ್ದೇಶಗಳು: ಒಳಗಿನವರೇ ಕಳ್ಳತನವನ್ನ ಮಾಡಿದ್ದಾರೆ, ಜೊತೆಗೆ ಈ ಒಂದು ಕಮಿಟಿಯ ವಿರುದ್ಧ ಷಡ್ಯಂತ್ರವನ್ನ ಮಾಡೋದಕ್ಕೆ ಅಥವಾ ಕೆಟ್ಟ ಹೆಸರನ್ನ ತರೋದಕ್ಕೆ ಈ ವಿರೋಧಿ ಗುಂಪಿನವರು ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಮಠಕ್ಕೆ ಸಂಬಂಧ ಪಡೆದವರು ಮಠದ ಒಳಗಡೆ ಸಾಕಷ್ಟು ಇನ್ಚಾರ್ಜ್ ಅನ್ನ ವಹಿಸಿದ್ದಾರೆ. ಅಂದ್ರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಆ ಆದಾಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಒಳಗಡೆ ಆ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಜೊತೆಗೆ ಆ ಕಂಪ್ಲೀಟ್ ಟ್ರೆಜರಿ ಕೀಗಳು ಕೂಡ ಮಠಕ್ಕೆ ಪಡದೇ ಇರುವವರ ಕೈಯಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಜುಲೈ 11ನೇ ತಾರೀಕಿಗೆ ಕಂಪ್ಲೇಂಟ್ ದಾಖಲಾಗುತ್ತೆ ಬೆಳ್ಳಿಯ ಮೂರ್ತಿ ಕಳುವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದಂತಹ ನಂತರದಲ್ಲಿ ಯಾರನ್ನಾದ್ರೂ ಕರೆದು ವಿಚಾರಣೆ ಮಾಡಲಾಗಿದೆಯಾ ಅಥವಾ ಮಠದ ಕೆಲಸಗಾರರ ಮೇಲೆ ಅನುಮಾನ ಬಲವಾಗಿ ಮೂಡ್ತಾ ಇರೋದು, ಯಾರನ್ನಾದ್ರೂ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆಯಾ? ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತನಿಖೆಯ ಬಗ್ಗೆ? ವಿದ್ಯಶ್ರೀ, ಇಲ್ಲಿ ಪ್ರಮುಖವಾಗಿರುವಂತದ್ದು ಜುಲೈ 4ನೇ ತಾರೀಕು ಯಾವಾಗ ಅಲ್ಲಿ ಪುತ್ಥಳಿ ಇಲ್ಲ ಅನ್ನೋದು ಗೊತ್ತಾಗುತ್ತೋ ಅದಾದ ನಂತರ ಆಂತರಿಕವಾಗಿ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ಇರುವಂತಹ ಕಮಿಟಿ ಸದಸ್ಯರೇನಿದ್ದಾರೆ ಅವರು ಹಾಗೆ ಅಲ್ಲಿರುವಂತಹ ಭಕ್ತರಾಗಿರ್ಬೋದು ಇವರೆಲ್ಲರೂ ಕೂಡ ಕಮಿಟಿ ಸದಸ್ಯರ ಜೊತೆ ಸೇರಿ ಅಲ್ಲೊಂದು ಆಂತರಿಕ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಯಾರು ಕದ್ದಿರ್ಬೋದು ಅನ್ನೋ ಒಂದು ತನಿಖೆಯನ್ನ ಮಾಡ್ತಾರೆ. ಆ ತನಿಖೆಯಲ್ಲಿ ಯಾವುದೇ ರೀತಿ ಮಾಹಿತಿ ಅಥವಾ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ಅಂದ್ರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ 11ನೇ ತಾರೀಕು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಪೊಲೀಸರು ಕೂಡ ಈಗ
ಈಗಾಗಲೇ ಮಠದಲ್ಲಿ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಅಂದ್ರೆ ಆ ಒಂದು ಕಳ್ಳತನ ಆಗಿರುವಂತಹ ಜಾಗವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದಲ್ಲದೆ ಕೂಡ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿತ್ತು. ಅದು ಫೋಟೋ ಕಳ್ಳತನ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಕಳ್ಳತನ ಪ್ರಕರಣಗಳು ಕೂಡ ಆಗಿದ್ವು. ಹಾಗಾಗಿ ಈಗ ಸದ್ಯ ಆ ಒಂದು ಕಳ್ಳತನ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಫೋಟೋ ಕಳ್ಳತನ ಪ್ರಕರಣದಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ರು ಅವರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಪೊಲೀಸರಿಗೆ ಸದ್ಯದ ಮಟ್ಟಿಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ. ಆದರೆ ಈಗಾಗಲೇ ಒಂದು ಕಡೆ ಫಿಂಗರ್ ಪ್ರಿಂಟ್ಸ್ ಕೂಡ ಲಭ್ಯವಾಗಿದೆ. ಹಾಗಾಗಿ ಆ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಯಾರ ಮೇಲೆಲ್ಲ ಅನುಮಾನ ಇದೆ ಅವರ ಒಂದು ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕಂಪ್ಲೀಟ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ. ಮತ್ತೊಂದು ಕಡೆ ಈಗ ಪೊಲೀಸರು ಸುಮಾರು 10ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಅವರನ್ನ ಪೊಲೀಸ್ ಠಾಣೆಗೆ ಕರೆದು ಕೂಡ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತವರು ಅಂದ್ರೆ ಅದು ಕಮಿಟಿಯ ಸದಸ್ಯರಾಗಿರ್ಬೋದು ಅಥವಾ ಬೇರೆ ಯಾರೆಲ್ಲ ಅಲ್ಲಿ ಇದ್ರು ಮಠದಲ್ಲಿ ಇದ್ದಾರೆ ಅವರೆಲ್ಲರ ಎನ್ಕ್ವೈರಿ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ, ಜೊತೆಗೆ ಅವರಿಗೆ ಯಾರ ಮೇಲೆ ಅನುಮಾನ ಇದೆ ಅನ್ನೋದನ್ನ ಕೂಡ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಿ ಈಗ ಎನ್ಕ್ವೈರಿಯನ್ನ ಕೂಡ ಪೊಲೀಸರು ಶುರು ಮಾಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.